ತೀರ್ಪಿಗೂ ಮುನ್ನ ಕರ್ನಾಟಕದ ಲೆಕ್ಕ ಏನು ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ವಿ ನಾವು. ಒಂದ್ ಕಡೆಗೆ ತುಮಕೂರಿನಲ್ಲಿ ಏನಿದೆ ಲೆಕ್ಕಾಚಾರ, ಕಾರ್ಯಕರ್ತರು ಏನ್ ಹೇಳ್ತಾ ಇದ್ರೆ, ಕ್ಯಾಂಡಿಡೇಟ್ ನ ಲೆಕ್ಕಾಚಾರ ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಲ್ಪತರು ನಾಡಿನಲ್ಲಿ ಯಾರು ಮಾಡ್ತಾರೆ ಹಾಗಾದ್ರೆ ಕಮಾಲ್? ವಿ ಸೋಮಣ್ಣಗೆ ಗೆಲುವಿನ ಸಿಹಿ ಸಿಗುತ್ತಾ ಅನ್ನೋದು ಪ್ರಶ್ನೆ, ಅಥವಾ ಮುದ್ದ ಹನುಮೇಗೌಡರಿಗೆ ಮತದಾರ ಅಸ್ತು ಅಂತಾನ? ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡರಲ್ಲಿ ಯಾರಿಗೆ ಜಯ? ಸಮುದಾಯವಾರು ಲೆಕ್ಕಾಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರು ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ. ನಾನು ಗೆಲ್ತೀನಿ 71,000 ಲೆಕ್ಕ ಅವರು ಎಲ್ಲ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಎಲ್ಲ ಕಡೆದು ಲಿಸ್ಟು. ಅದರ ಲೆಕ್ಕಾಚಾರದ ಪ್ರಕಾರ 70,500 ಮತಗಳ ಅಂತರದಲ್ಲಿ ನಾನು ಗೆಲ್ತೀನಿ ಅಂತ ನಮ್ಮ ಬಿಜೆಪಿ ಅಭ್ಯರ್ಥಿ ಹತ್ರ ಕೂಡ ರೆಕಾರ್ಡ್ ಇದೆ ಸರ್, ಡೀಟೇಲ್ಸ್ ಇದೆ. 56,000 ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಗೆಲುವಿನ ವಿಶ್ವಾಸ ಇದ್ದೇ ಇರುತ್ತೆ, ಯಾರು ಸೋಲ್ತೀವಿ ಅಂತ ಅಂದ್ಕೊಂಡಿರಲ್ಲ. ಅವರವರ ಲೆಕ್ಕ ಅವರವ್ರದ್ದೇ ಆಗಿರುತ್ತೆ. ಕಾರ್ಯಕರ್ತರು ಏನು ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮುದ್ದಹನುಮೇಗೌಡರು ಗೆಲ್ತಾರೆ, 55,000 ಲೀಡಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಆಲ್ಮೋಸ್ಟ್ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರೋದು, ಸೋಮಣ್ಣ ಅವರಿಗಿಂತ ಹೆಚ್ಚು ಕಾನ್ಫಿಡೆನ್ಸ್ ಬಿಜೆಪಿ ಕಾರ್ಯಕರ್ತರಿಗೆ 74,000 ಲೀಡಲ್ಲಿ ಗೆಲ್ಸ್ಕೊಂಡು ಬರ್ತೀವಿ ನಮ್ಮ ಕ್ಯಾಂಡಿಡೇಟ್ ನ ಅಂತ. ನೀವು ಹೇಳ್ದಂಗೆ ಜಾತಿ ಲೆಕ್ಕಾಚಾರ ತುಮಕೂರಲ್ಲಿ ವಿಪರೀತವಾಗಿ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ನೋಡಿ, ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ, ಗೆಲುವಿನ ಅಂತರ ಒಂದು 45,000 ಅಂತಕ್ಕಂಥದ್ದು. ಅಲ್ಲಿಗೆ ಒಕ್ಕಲಿಗ ಲಿಂಗಾಯತ ಒಟ್ಟಿಗೆ ತರುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಬಹುತೇಕ ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕಂತೂ ಇವಾಗ ಬಿಜೆಪಿ ಪರವಾಗಿ ಅಲ್ಲೊಂದು ಸ್ವಲ್ಪ ಅಲೆ ಇದೆ ಅಂತಕ್ಕಂಥದ್ದು ಈಗಿನ ಟ್ರೆಂಡ್ ಅಂದಾಜು. ಎಸ್ ಮೂಡ್